ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಸಿದ್ದೇಶ್ವರ ದುರ್ಗ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಹಾಲು ಉತ್ಪಾದಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಮುಲ್ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ಮಾತನಾಡಿ, ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಿಕೊಂಡರೆ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗುತ್ತದೆ. ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವ ಮೂಲಕ ಕುಟುಂಬದ ಆದಾಯವನ್ನ ವೃದ್ಧಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದನೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸಂಘದ ಮೂಲಕ ರೈತರಿಗೆ ಇನ್ನಷ್ಟು ಸೇವೆಗಳು ದೊರೆಯುವಂತಾಗಲಿ ಎಂದು ಆಶಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿ, ನಯಾಜ್ ಹಾಗೂ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು ಮತ್ತು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಸಹ ಪ್ರತಿ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನ ಸಹ ಕೊಡುತ್ತೆ. ನಾವೇನು 32-33 ರೂಪಾಯಿ ಕೊಟ್ಟು ಅದರ ಜೊತೆಗೆ ಸರ್ಕಾರನೂ ಸಹ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದು. ಅನೇಕ ಯೋಜನೆಗಳು ನಮ್ಮ ಒಕ್ಕೂಟದಿಂದ ಮಾಡಿದ್ರೆ ಅದು ಸಿಗುತ್ತೆ. ಇಷ್ಟು ದಿವಸ ನಿಮ್ಮ ಸಿದ್ದೇಶ್ವರ ದುರ್ಗ ಗ್ರಾಮ ಇಂಥ ಎಲ್ಲ ಅವಕಾಶಗಳನ್ನ ವಂಚಿತರಾಗಿದ್ರಿ. ಈಗ ನಿಮ್ಗೆ ಒಳ್ಳೆ ಒಂದು ಸೌಭಾಗ್ಯ ಸಿಕ್ಕಿದೆ. ನಿಮ್ಮದೇ ಆದಂತ ಒಂದು ಮಹಿಳಾ ಸೊಸೈಟಿ ಆಗಿದೆ. ಇಲ್ಲಿ ಹೆಚ್ಚಿನ ಇವತ್ತೇನು ನಾನು ನಾಳೆ ಕೇಳ್ಪಟ್ಟೆ, ಪ್ರತಿ ದಿವಸ 405 ಲೀಟರ್ ಈಗ ಪ್ರೈವೇಟ್ಗೆ ಹೋಗ್ತಾ ಇದೆ. ಏನಿವತ್ತು ನಾವು ಬರ್ತಕ್ಕಂತ 10ನೇ ತಾರೀಕಿನೊಳಗೆ ನಿಮಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸಿದಲ್ಲಿ ನಿಮಗೆ ಮಂಜೂರಾತಿಯನ್ನ ಕೊಡ್ತೀವಿ. 10ನೇ ತಾರೀಕು ನಂತರ ಇಲ್ಲೇ ನಮ್ಮ ಒಕ್ಕೂಟದಿಂದ ಹಾಲು ಹೊಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವತ್ತಿಂದ ನಿಮ್ಮೆಲ್ಲರಿಗೂ ಸಹ ಈ ನಮ್ಮ ಒಕ್ಕೂಟದ ಸವಲತ್ತುಗಳು ಅನ್ವಯಿಸುತ್ತೆ. ಅದಕ್ಕೋಸ್ಕರ ಇದನ್ನ ಇನ್ನೂ ಇವತ್ತೇನು 405 ಲೀಟರ್ ಇದೆ, ಇನ್ನೂ ಹೆಚ್ಚು ಹಸುಗಳು ತಗೊಂಡ್ಬರ್ರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ ಒಂದು ಹಸುಗೆ ಒಂದು ಪಾಣಿ ಮೇಲೆ 30,000 ರೂಪಾಯಿ ಸಹಾಯಧನವನ್ನು ಕಳೆದ ವರ್ಷ ಕೊಟ್ಟು, ಈ ವರ್ಷ ಇನ್ನೂ ಬಡ್ಜೆಟ್ ಜಾಸ್ತಿ ಇಟ್ಟಿದ್ದಾರೆ. ಅದರ ಸಹಕಾರವನ್ನ ತೆಗೆದುಕೊಂಡು ಇನ್ನೂ ಹೆಚ್ಚು ಹಸುಗಳು ತಗೊಂಡ್ಬರ್ರಿ. ಮತ್ತು ವಿಶೇಷವಾಗಿ ನೋಡ್ರಿ, ಈ ವರ್ಷ ಇವತ್ತಿನವರೆಗೂ ಮಳೆ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮ ಜನ ನಂಬಿರೋದೇ ಮಳೆಯನ್ನು ಅವಲಂಬಿಸ್ಕೊಂಡು. ಆದ್ರೆ ಇವತ್ತು ಮಳೆ ಎಲ್ಲಿ ಸೂಚನೆನೇ ಕಾಣ್ತಾ ಇಲ್ಲ. ಆದ್ರೆ ಇವತ್ತು ಹಸುಗಳು ಇವತ್ತೇನು ಮುಂಚೆ ಎಲ್ಲ ಬಹಳಷ್ಟು ಜಮೀನಿರೋರು 1-2 ಹಸು ಸಾಕೊಂಡು ಒಂದು ಉದ್ಯೋಗ ವ್ಯವಸಾಯ ಆದ್ರೆ ಉಪಕಸಬು ಹಸುಗಳಿತ್ತು. ಈಗ ಹಂಗಾಗಿಲ್ಲ, ಹಸುಗಳೇ ಮುಖ್ಯ ಉದ್ಯೋಗ ಆಗ್ಬಿಟ್ಟಿದೆ. ಯಾಕಂದ್ರೆ ಅದು ನಮ್ಗೆ ಯಾವತ್ತಿಗೆ ಅದರ ಲಾಭ ಎಷ್ಟೇ ಇರಲಿ, ಯಾವತ್ತಿಗೂ ನಮಗೆ ಕೈಯಲ್ಲಿ ದಿವಸ ಒಂದು ಹಣ ಏನಾಗಿರುತ್ತೋ ಅದು ನಮ್ಗೆ ಜಮಾ